ನಾರ್ಮಲಾಗಿ ಈಗ ರೋಡಲ್ಲಿ ಓಡಾಡೋ ಟೈಮಲ್ಲಿ ಕುಡ್ಕೊಂಡು ಓಡಾಡೋಂಥವ್ರು, ರೇಗ್ಸೋ ಅಂಥವ್ರು, ಮತ್ತು ಬಂದರೆ ಏನೋ ಒಂದು ಬೈಕಲ್ಲಿ ಹೋಗ್ಬೇಕಾದ್ರೆ ಆಗಲಿ ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಚುರಾಯಿಸೋ ಒಂಥರ ಮಿಸ್ಬಿಹೇವ್ ಮಾಡೋದು, ಅದು ಸುಮಾರು ಸತಿ ಅನುಭವ ಆಗಿದೆ. ಬಟ್ ಯಾರೂ ಅದ್ರ ಬಗ್ಗೆ ಯಾರು ಗಮನ ಕೊಡೋಲ್ಲ. ನಮ್ಗೆ ಯಾಕೆ ಅಂತಾರೆ, ಯಾರು ಹೇಳೋಕೆ ಹೋದ್ರೆ ಇವಾಗ ಇವ್ರು ಬಂದು ಹೇಳ್ತಾರೆ, ನಾವು ಬಂದು ಹೇಳ್ತೀವಿ ಇವಾಗ ಈ ಥರ ಆಗ್ತಿದೆ ಸರ್ ಅಂದರೆ, ನಮ್ಗೆ ಯಾಕೆ ಬಿಡಿ ಅವ್ರು ಯಾರೋ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಬೇರೆಯವರಾದರೂ ಅಷ್ಟೇ, ನಮ್ಗೆ ಯಾಕೆ ಬೇಕು, ನಮ್ಮ ಮನೇಲಿ ನಾವು ಕರೆಕ್ಟಾಗಿದ್ದರೆ ಸಾಕಲ್ಲ. ನಾವು ನಿಮ್ಗೆ ಯಾಕಮ್ಮ ಬೇಕು, ಇದೆಲ್ಲ ದೊಡ್ಡ ವಿಷಯ, ನಿಮ್ಗೆ ಯಾಕೆ ಬೇಕು, ನೀವು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಬಂದ್ರಾ ಆಯಿತಾ, ಏನೋ ಆಗಿದೆ ಅಂದ್ಕೊಂಡು ನಿಮ್ಮ ಪಡಿ ನೀವು ಹೋಗಿ ಅಂತ ಎಷ್ಟೋ ಜನ ಹೇಳಿದ್ದಾರೆ ಕೂಡ. ಮತ್ತು ಅಂದಿಗಿದ್ದವಾಗ ನಾವು ಏನು ಹೇಳೋಕ್ಕಾಗುತ್ತೆ. ಈ ಥರ ಇದ್ದವಾಗ ಕೆಲವೊಂದು ಸತಿ ಪ್ರಾಬ್ಲಮ್ ಅಂತ ಬಂದವಾಗ ಯಾವುದೇ ಇರ್ಬೋದು, ಯಾವುದೇ ಒಂದು ವಿಷಯನ ಯಾರಿಗಾದ್ರೂ ಹೇಳೋಕೆ ಹೋದರೆ ನಿಮ್ಗೆ ಯಾಕೆ ಬೇಕಮ್ಮ, ಲೇಡೀಸು ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಂಡು ಹೋಗಿ, ನಿಮ್ಗೆ ಯಾಕೆ ಬೇಕು ಅಂತ ಹೇಳ್ತಾರೆ. ಯಾರಿಗೆ ಹೇಳೋದು ಸರ್, ಅದನ್ನು ಅರ್ಥ ಮಾಡ್ಕೊಬೇಕಲ್ವ ಸರ್. ಏನಿದೆ ಸರ್, ನಾವು ನೋಡಿದಂಗೆ ಅದು ಎಲ್ಲಿ ಮಾಡಿದಾರೋ ಏನೋ ಗೊತ್ತಿಲ್ಲ, ಎಲ್ಲಿ ನಡೀತಾ ಇದೆಯೋ ಗೊತ್ತಿಲ್ಲ. ಬಟ್ ಕೆಲವು ಕಡೆ ಅಂತೂ ಇದ್ದೇ ಇದೆ. ಹಂಗಿಲ್ದರೇ ಇಷ್ಟೊಂದು ಕಡೆ ಎಲ್ಲ ಬಂದು ಕೊಲೆಗಳಾಗುತ್ತೆ, ಭ್ರಷ್ಟಾಚಾರಗಳು, ಅಲ್ಲಿ ಇಲ್ಲಿ ಅತ್ಯಾಚಾರಗಳು ಏನಕ್ಕಾಗುತ್ತೆ. ಎಲ್ಲ ಕಡೆ ಬಂದು ಕಾನೂನು ಒಂದೇ ಥರನೇ ಇದು ಮಾಡಿದ್ರೆ ಎಲ್ಲ ಥರದಲ್ಲೂ ಒಂದೇ ವಿಷಯ ತಗೊಂಡು ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ವಿಷಯದಲ್ಲೇ ಒಳ್ಳೇದಾಗಿದೆ, ಅದು ಎಲ್ಲಿ ಒಳ್ಳೇದಾಗಬೇಕು ಅಲ್ಲಿ ಒಳ್ಳೇದಾಗುತ್ತೆ. ಇವಾಗ ರಾಜಕೀಯದ ಇವ್ರು ಚೆನ್ನಾಗಿದ್ದಾರೆ ಅಂತಂದರೆ ಅವ್ರಿಗೆ ಫೇವರು ಇದೇ ಇರ್ತಾರೆ. ನಾವು ಚೆನ್ನಾಗಿದ್ದೀವಿ ಅಂದರೆ ಇವ್ರಿಗೆ ಫೇವರ್ ಇದೆ ಅಂದರೆ, ಇವ್ರು ಸ್ವಲ್ಪ ಮೇಲೆ ಇದ್ದಾರೆ ಅಂದರೆ, ಹೈ ಲೆವೆಲ್ ಇದ್ದಾರೆ ಅಂದರೆ ಇವ್ರಿಗೆ ನಾವು ಫೇವರು. ಇವ್ರು ಕೆಳಗಡೆ ಇರೋರು ನೋಡ್ಕೊಂತಾರೆ ಖಂಡಿತ. ಅವ್ರ ಕೆಳಗಡೆ ಇರೋರ್ನ ಯಾರು ನೋಡ್ಕೊತಾರೆ.